ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನೀವು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ದಯವಿಟ್ಟು ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶಕುಂತಲಾ ದೇವಿಯವರು ಜಯದೇವನ ಜೈಲಿನಿಂದ ಕರ್ಕೊಂಡು ಬಂದಿರ್ತಾರೆ. ಈ ಕಡೆ ಎಲ್ಲರಿಗೂ ಕೂಡ ಖುಷಿ ಆಗ್ತಾ ಇರುತ್ತೆ. ಯಾಕೆ ಅಂತ ಅಂದರೆ ಮನೆಗೆ ಭಾಗ್ಯಮ್ಮ ಕೂಡ ಬಂದಿರ್ತಾರೆ, ಹಾಗೆ ಸುಧಾ ಕೂಡ ಬಂದಿರ್ತಾರೆ. ಇದನ್ನು ನೋಡಿ ಭೂಮಿಕಾಗೆ ತುಂಬಾ ಖುಷಿ ಪಡ್ತಾ ಇರ್ತಾರೆ. ತುಂಬ ದಿನಗಳ ನಂತರ ಇವರು ಬಂದಿರೋದ್ರಿಂದ ಎಲ್ಲರಿಗೂ ಕೂಡ ಖುಷಿ ಆಗ್ತಾ ಇರುತ್ತೆ. ಹಾಗೆ ಭಾಗ್ಯಮ್ಮ ಮಾತ್ರ ನಿಮ್ಮನ್ನು ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಶಕುಂತಲಾ ಹೇಳ್ತಾರೆ ಜಯದೇವ್ಗೆ, ನೋಡು ಜಯದೇವ್, ಇನ್ನು ಮುಂದೆ ನೀನು ಏನೇ ಮಾಡಿದ್ರು ಕೂಡ ನನ್ನನ್ನು ಕೇಳಿಬಿಟ್ಟೇ ಮಾಡಬೇಕು. ಯಾವ ರೀತಿ ನೀನು ಅವ್ರಿಗೆ ತೊಂದರೆ ಕೊಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ, ಅದೇ ರೀತಿ ನೀನು ಮಾಡಬೇಕು. ಇನ್ನು ಮುಂದೆ ನೀನು ಲೋ ಕ್ಲಾಸ್ ಕೆಲಸಗಳನ್ನ ಮಾಡಬಾರ್ದು ಅಂತ ಅಂದ್ಬಿಟ್ಟು ಕೂಡ ಹೇಳ್ತಾರೆ. ನೀನು ಏನೇ ಮಾಡಿದ್ರು ಕೂಡ ಆ ಪ್ಲ್ಯಾನು ಎಕ್ಸಿಕ್ಯೂಟ್ ಮಾಡೋದು ನಾನಾಗಿರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಜಯದೇವ್, ಅಮ್ಮ ನೀನು ನನಗೆ ಸಪೋರ್ಟಿವ್ ಆಗಿ ಇರ್ತೀನಿ ಅಂತ ಅಂದರೆ ನಾನು ಏನಾದರೂ ಕೂಡ ಸಾಧಿಸ್ತೀನಿ ಅಮ್ಮ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಜಯದೇವ್ ಅವರು. ಆದರೆ ಶಕುಂತಲಾ ಮಾತ್ರ ಹೇಳ್ತಾರೆ, ನೋಡು, ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಕುಟುಂಬ ಚೆನ್ನಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಇರೋವರೆಗೂ ಕೂಡ ಆ ಗೌತಮ್ ನಮ್ಗೆ ಎಷ್ಟೆಲ್ಲ ನೋವು ಕೊಟ್ಟಿದ್ದಾನೆ ಅಂತ ನನಗೆ ಮಾತ್ರ ಗೊತ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಶಕುಂತಲಾ ದೇವಿ ಅವರು ಕಷ್ಟದಲ್ಲಿ ಇರಬೇಕಾದ್ರೆ ಗೌತಮ್ ಅವರೇ ಸಪೋರ್ಟ್ ಮಾಡಿ, ಹಾಗೆ ಅವ್ರಿಗೆ ಹೆಲ್ಪ್ ಮಾಡಿ ಮನೆಗೆ ಕರ್ಕೊಂಡು ಬಂದು ಆಶಯ ಕೊಟ್ಟಿರ್ತಾರೆ. ಬಟ್ ಇವರು ಮಾಡ್ತಾ ಇರೋದು ನೋಡ್ತಾ ಇದ್ರೆ ಗೌತಮ್ ಅವರು ಹಾವಿಗೆ ಹಾಲಿರಿಯೋ ಕೆಲಸ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಏಕೆ ಅಂತಂದರೆ ಆ ಒಂದು ಟೈಮ್ನಲ್ಲಿ ಗೌತಮ್ ಅವರು ಹೆಲ್ಪ್ ಮಾಡಲಿಲ್ಲ ಅಂತ ಅಂದರೆ ಶಕುಂತಲಾ ಅವರು ಸತ್ತು ಹೋಗೋ ಸ್ಥಿತಿಯಲ್ಲಿ ಇದ್ದರು. ಆದರೆ ಅವ್ರಿಗೆ ಹೆಲ್ಪ್ ಮಾಡಿ ಮನೆ ಕರ್ಕೊಂಡು ಬಂದಿದ್ದಕ್ಕೆ ಈ ರೀತಿ ಅವ್ರಿಗೆ ರಿವೆಂಜನ್ನು ಕೊಡ್ತಾ ಇದ್ದಾರೆ. ಇದನ್ನು ನೋಡ್ತಾ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಬಾರ್ದು ಅನ್ನೋ ಒಂದು ಸಾರಾಂಶ ಕೂಡ ಗೊತ್ತಾಗ್ತಾ ಇದೆ. ಆದರೆ ಗೌತಮ್ ಅವರು ತಾಯಿ ಅನ್ನೋ ಒಂದು ಬಂಧದಿಂದ ಈಚೆ ಬರೋದಕ್ಕೆ ಅವರು ತಯಾರೇ ಇರೋದಿಲ್ಲ. ಈ ಕಡೆ ಭಾಗ್ಯಮ್ಮ ಎಲ್ಲರನ್ನೂ ಕೂಡ ವಿಚಾರಿಸ್ಕೊಳ್ತಾ ಇರ್ತಾರೆ. ಹಾಗೆ ಭಾಗ್ಯಮ್ಮನಿಗೂ ಕೂಡ ಈ ಕೇಕ್ನಲ್ಲಿ ಬಾಂಬ್ ಇಟ್ಟಿದ್ದು ವಿಷಯ ಗೊತ್ತಾಗಿ ತುಂಬಾ ಶಾಕ್ ಆಗಿರ್ತಾರೆ. ಹಾಗೆ ಭಾಗ್ಯಮ್ಮನಿಗೆ ಮತ್ತೆ ಡೌಟ್ ಬರುತ್ತೆ, ಅಕಸ್ಮಾತ್ ಏನಾದರೂ ಶಕುಂತಲಾ ಮತ್ತೆ ಅದೇ ಚಾಳಿನ ಇಟ್ಕೊಂಡಿದ್ದಾಳ ಅಂತ ಅಂದ್ಬಿಟ್ಟು ಮನಸ್ಸಿನಲ್ಲೇ ಅಂದ್ಕೊತಾ ಇರ್ತಾರೆ. ಏಕೆ ಅಂತಂದರೆ ಮನೆಗೆ ಬಂದಾಗ ಶಕುಂತಲಾ ಕೂಡ ಇರೋದೇ ಇಲ್ಲ. ಭಾಗ್ಯಮ್ಮನಿಗೆ ಡೌಟ್ ಬರುತ್ತೆ, ಯಾಕೆ ಈ ಶಕುಂತಲಾ ಎಲ್ಲಿಗೆ ಹೋಗಿರ್ಬೋದು, ಅವ್ರ ಮಗನ ತಾನೇ ಖುದ್ದಾಗಿ ಜೈಲಿಗೆ ಕಳಿಸಿದ್ದಾಳೆ, ಬಟ್ ಇವಾಗ ನೋಡ್ತಾ ಇದ್ರೆ ಅವಳು ಮನೆಯಲ್ಲೇ ಇಲ್ವಲ್ಲ, ಏನಾದರೂ ಡಬಲ್ ಗೇಮ್ ಮಾಡ್ತಾ ಇದ್ದಾಳ ಅಂತ ಅಂದ್ಬಿಟ್ಟು ಭಾಗ್ಯಮ್ಮನಿಗೆ ತುಂಬಾ ಯೋಚನೆ ಆಗ್ತಾ ಇರುತ್ತೆ. ಅದು ಅಲ್ಲದೆ ಅದೇ ಟೈಮ್ನಲ್ಲೂ ಕೂಡ ಲಕ್ಷ್ಮೀಕಾಂತ್ ಕೂಡ ಇರೋದೇ ಇಲ್ಲ. ಬಟ್ ಇದನ್ನೆಲ್ಲನೂ ಕೂಡ ನೋಡ್ತಾ ಇದ್ರೆ ಅವ್ರಿಗೆ ತುಂಬಾ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ತಕ್ಷಣ ಗೌತಮ್ ಕೂಡ ಬಂದಾಗ ಗೌತಮ್ನ ಕೂಡ ವಿಚಾರಿಸ್ಕೊಂಡು ಪ್ರೀತಿಯಿಂದ ಮಾತಾಡಿಸ್ತಾ ಇರ್ತಾರೆ. ಹಾಗೆ ಗೌತಮ್ ಕೂಡ ಭಾಗ್ಯಮ್ಮನ ತುಂಬಾ ಖುಷಿಯಿಂದ ಮಾತಾಡಿಸ್ಕೊಂಡು ಕಾಳಜಿ ಕೂಡ ವಹಿಸ್ತಾ ಇರ್ತಾರೆ. ಹಾಗೆ ಶಕುಂತಲಾ ಜಯದೇವ್ ಹತ್ರ ಹೇಳ್ತಾರೆ, ನೋಡು ಜೈ, ನಾನು ಒಂದು ಕೆಲಸ ಕೂಡ ಮಾಡ್ತಾ ಇದ್ದೀನಿ. ಆ ಗೌತಮ್ಗೆ ನಾನು ಪ್ರತಿದಿನ ಕೂಡ ಹಾಲು ಕೊಡ್ತೀನಿ. ಆ ಹಾಲಿನಲ್ಲಿ ನಾನು ಅವನಿಗೆ ಸ್ವಲ್ಪ ಹುಷಾರು ತಪ್ಪೋ ಹಾಗೆ ಏನೋ ಒಂದು ಟ್ಯಾಬ್ಲೆಟನ್ನು ಹಾಕ್ತಾ ಇದ್ದೀನಿ. ಈ ವಿಚಾರ ಯಾರಿಗೂ ಕೂಡ ಗೊತ್ತಾಗಬಾರ್ದು, ಅದೇ ರೀತಿ ನಾನು ಮಾಡ್ತಾ ಇದ್ದೀನಿ. ದಿನ ಕಳೀತಿದ್ದಂಗೆ ಗೌತಮ್ದು ಆರೋಗ್ಯ ತುಂಬಾ ಹದಗೆಡುತ್ತೆ. ಈ ವಿಷಯ ಯಾರಿಗೂ ಕೂಡ ಗೊತ್ತಾಗಬಾರ್ದು. ನಾನು ಒಳಗಡೆ ಇಟ್ಕೊಂಡೆ ಎಲ್ಲ ಕೆಲಸನೂ ಕೂಡ ಮಾಡ್ತೀನಿ, ನಿನಗೆ ಸಪೋರ್ಟಿವ್ ಆಗಿ ನಿಲ್ತೀನಿ. ಬಟ್ ನೀನು ಯಾರ ಜೊತೆಗೂ ಕೂಡ ತಗ್ಲಾಕೊಬಾರ್ದು, ಅದೇ ರೀತಿ ನೀನು ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ಸೀಕ್ರೆಟಾಗಿ ಹೇಳ್ಕೊಡ್ತಾ ಇರ್ತಾರೆ. ಈ ಕಡೆ ಗೌತಮ್ಗೆ ತುಂಬಾ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇರುತ್ತೆ, ತುಂಬಾ ತಲೆ ಸುತ್ತು ಬರ್ತಾ ಇರುತ್ತೆ, ಅವ್ರಿಗೆ ತುಂಬ ಸುಸ್ತು ಕೂಡ ಆಗ್ತಾ ಇರುತ್ತೆ. ಇದನ್ನು ಅವರು ತುಂಬಾ ನೆಗ್ಲಿಜೆನ್ಸಿಯಿಂದ ಕಂಟ್ರೋಲ್ ಮಾಡ್ಕೊಳ್ತಾ ಇರ್ತಾರೆ. ಹಾಸ್ಪಿಟಲ್ಗೆ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಆನಂದ್ ಕೂಡ ಭೂಮಿಕಾಗೆ ಕಾಲ್ ಮಾಡಿ ಕೂಡ ಹೇಳಿರ್ತಾರೆ, ನೋಡು ಗೆಳೆಯನಿಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಸ್ವಲ್ಪ ವಿಚಾರಿಸ್ಕೊಳ್ಳಿ, ಹಾಗೆ ಹಾಸ್ಪಿಟಲಲ್ಲಿ ಎಲ್ಲ ಚೆಕಪ್ ಕೂಡ ಮಾಡಿಸ್ಬಿಡೋಣ, ಯಾಕೆ ಅಂತ ಅಂದರೆ ನಮ್ಮ ಹುಷಾರಲ್ಲಿ ನಾವಿರಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದರೆ ಭೂಮಿಕಾ ಅವರು ಸರಿ ಗೌತಮ್ ಅವರೇ ಅಂತ ಅಂದ್ಬಿಟ್ಟು ಒಪ್ಕೊತಾರೆ. ಸುಧಾ ಮಾತ್ರ ತುಂಬಾ ಖುಷಿಯಲ್ಲಿ ಮಕ್ಕಳ ಜೊತೆ ಆಟ ಆಡ್ತಾ ಇರ್ತಾರೆ. ಈ ಕಡೆ ಮಿಂಚುನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಮತ್ತೆ ಮಿಂಚುನ ಹಗ್ ಮಾಡ್ಕೊಳ್ತಾ ಇರ್ತಾರೆ. ನೀನು ನನ್ನ ಅಣ್ಣನ ಸ್ವಂತ ಮಗಳು ಅನ್ನೋ ವಿಷಯ ನನಗೆ ಗೊತ್ತಾದಾಗ್ಲಿಂದ ತುಂಬಾ ಖುಷಿ ಆಗ್ತಾ ಇದೆ. ಅದೇ ರೀತಿ ಭಾಗ್ಯಮ್ಮನು ಕೂಡ ಅದೇ ರೀತಿ ಹೇಳ್ತಾ ಇರ್ತಾರೆ. ಬೆಳಿಗ್ಗೆ ಆದ ತಕ್ಷಣ ಗೌತಮ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ ಭೂಮಿಕಾ ಅವರು. ಇವತ್ತು ಹಾಸ್ಪಿಟಲ್ ಚೆಕಪ್ಗೆ ಹೋಗಲೇಬೇಕು, ಇಲ್ಲ ಅಂತಂದರೆ ನಾನು ಸುಮ್ಮನೆ ಕೂರೋದಿಲ್ಲ ಅಂತ ಅಂದ್ಬಿಟ್ಟು ಗೌತಮ್ಗೆ ಹೇಳ್ತಾ ಇರ್ತಾರೆ. ಆದರೆ ಗೌತಮ್ ಹೇಳ್ತಾರೆ, ನೋಡು ಭೂಮಿಕಾ, ನೀನು ಅರ್ಥ ಮಾಡ್ಕೋ, ಇವಾಗ ನನಗೆ ಟೈಮ್ ಕೂಡ ಇಲ್ಲ, ತುಂಬಾ ಬ್ಯುಸಿ ಇದ್ದೀನಿ, ನಾಳೆ ಹೋಗೋಣ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದರೆ ಭೂಮಿಕಾ, ನೋಡಿ, ನೀವು ನಿಮಗೋಸ್ಕರ ಸಮಯನ ಕೊಟ್ಕೊಳ್ಳಿಲ್ಲ ಅಂತ ಅಂದರೆ ಏನು ಸರಿ ಇರುತ್ತೆ ಹೇಳಿ, ಆರೋಗ್ಯನೇ ಇದ್ದರೆ ಎಲ್ಲನೂ ಕೂಡ ಮಾಡೋದಕ್ಕೆ ಸಾಧ್ಯ ಅಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಕಡೆ ಪಾರ್ಥ ಕೂಡ ಅಣ್ಣನ ಹತ್ರ ಬಂದ್ಬಿಟ್ಟು, ಬ್ರೋ, ನೀನು ಸ್ವಲ್ಪ ಒಂದ್ಸಲ ನೀನು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಕೊಂಬ, ಏನೇ ವರ್ಕ್ ಇದ್ರೂ ಕೂಡ ನಾನು ಮಾಡ್ತಾ ಇರ್ತೀನಿ ಅಂತ ಅಂದ್ಬಿಟ್ಟು ಪಾರ್ಥ ಕೂಡ ಹೇಳ್ತಾರೆ. ಆದರೆ ಗೌತಮು ಹೋಗೋದಕ್ಕೆ ತಯಾರಿ ಇರೋದೇ ಇಲ್ಲ. ಆನಂದ್ಗೆ ತುಂಬಾ ಬೈಕೊತಾ ಇರ್ತಾರೆ. ಅವ್ನು ಇದನ್ನೆಲ್ಲ ಏನಾದರೂ ಒಂದು ಹಾಕ್ಕೊಡೋದಕ್ಕೆ ಅಂತಲೇ ಇದ್ದಾನೆ, ಇಲ್ಲಿ ಹೋಯ್ತು ಅಂತ ಅಂದರೆ ಹುಲಿ ಹೋಯ್ತು ಅಂತ ಹೇಳ್ತಾನೆ, ಈ ರೀತಿ ಬುದ್ಧಿ ಯಾವಾಗ ಬಿಡ್ತಾನೋ ಅಂತ ಅಂದ್ಬಿಟ್ಟು ಬೈಕೊತಾ ಇರ್ತಾರೆ. ಆದರೆ ಗೌತಮ್ ಅವರು, ಸರಿ ಆಯಿತು ಭೂಮಿಕಾ ಅವರೇ,
ನೀವು ಹೇಳಿದ ಮೇಲೆ ಮುಗ್ದೋಯ್ತು, ನಾನು ಬಂದೇ ಬರ್ತೀನಿ ಅಂತ ಅಂದ್ಬಿಟ್ಟು ಗೌತಮ್ ಅವ್ರು ಕೂಡ ಹೇಳ್ತಾರೆ. ಭೂಮಿಕಾ ಸರಿ ಆಯಿತು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗೋದಕ್ಕೆ ರೆಡಿ ಮಾಡಿಸ್ಕೊಳ್ತಾ ಇರ್ತಾರೆ. ಈ ಕಡೆ ಮಕ್ಕಳು ಕೂಡ ರೆಡಿ ಆಗ್ತಾ ಇರ್ತಾರೆ ಸ್ಕೂಲ್ಗೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು. ಮಕ್ಕಳನ್ನ ಮೊದಲು ನಾನು ಡ್ರಾಪ್ ಮಾಡಿ ಬರ್ತೀನಿ, ಆವಾಗ ಹೋಗೋಣ ಅಂತ ಅಂದ್ಬಿಟ್ಟು ಗೌತಮ್ ಕೂಡ ಹೇಳ್ತಾರೆ. ಆದರೆ ಮಕ್ಕಳು ಸ್ವಲ್ಪ ಪಾಪ ಇವತ್ತು ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗ್ತೀನಿ, ನಮಗೋಸ್ಕರ ಒಂದಿನ ನೀವು ಸಮಯ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಭೂಮಿಕಾ, ನೋಡಿ ಮಕ್ಕಳ, ಇವತ್ತು ಅಪ್ಪನಿಗೆ ತುಂಬಾ ಬ್ಯುಸಿ ಶೆಡ್ಯೂಲ್ ಇದೆ, ನಾಳೆ ಸ್ವಲ್ಪ ಬಿಡು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದರೆ ಮಕ್ಕಳಿಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಆದರೆ ಮಕ್ಕಳು ಸರಿ ಆಯಿತು ಬಿಡಿ ಪಪ್ಪ ಅಂತ ಅಂದ್ಬಿಟ್ಟು ಒಪ್ಕೊಂಡು ಸ್ಕೂಲ್ ಕಡೆ ಹೋಗ್ತಾ ಇರ್ತಾರೆ. ಈ ಕಡೆ ಭಾಗ್ಯಮ್ಮ ಕೂಡ ಹೇಳ್ತಾರೆ, ನೋಡಪ್ಪ ಗೌತಮ್, ನಾನು ಹೆಚ್ಚು ದಿನ ಇಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ಯಾಕೆ ಅಂತಂದರೆ ಅಲ್ಲಿ ನಾನು ಅತ್ತೆನ ಕೂಡ ನೋಡ್ಕೋಬೇಕು, ತುಂಬಾ ಕೆಲಸಗಳು ಕೂಡ ಅಲ್ಲಿ ಖಾಲಿ ಉಳಿದ್ಬಿಟ್ಟಿದೆ, ಅದಕ್ಕೋಸ್ಕರ ನಾನು ಹೋಗಲೇಬೇಕು, ಮಕ್ಕಳನ್ನ ಹಾಗೆ ಭೂಮಿಕನ ಕೇರ್ಫುಲ್ಲಾಗಿ ನೋಡ್ಕೋ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಗೌತಮ್ ಅವರು ಸರಿ ಆಯಿತು ಅಮ್ಮ, ಎಲ್ಲನೂ ಕೂಡ ನಾನು ಕೂಡ ಸಮವಾಗಿ ನೋಡ್ಕೊಳ್ತೀನಿ, ಆದರೆ ನೀವು ಕೂಡ ಅಲ್ಲಿ ಹುಷಾರಾಗಿರಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಕಡೆ ಭಾಗ್ಯಮ್ಮ ಮತ್ತೆ ಹೇಳ್ತಾರೆ, ಆ ಜಯದೇವಿಂದ ತುಂಬಾ ದೂರ ಇರಿ, ಜಯದೇವ್ ಯಾವುದೇ ಕಾರಣಕ್ಕೂ ಕೂಡ ಜೈಲಿಂದ ಹೊರಗಡೆ ಬರ್ದಿರೋ ರೀತಿ ನೀವು ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಶಕುಂತಲಾದೇವಿ ಅವರು ಎಲ್ಲನೂ ಕೂಡ ಕೇಳಿಸ್ಕೊತಾ ಇರ್ತಾರೆ. ಆದರೆ ಶಕುಂತಲಾದೇವಿಗೆ ಮತ್ತೆ ಕೋಪ ಬರ್ತಾ ಇರುತ್ತೆ. ಈ ಭಾಗ್ಯ ಯಾವತ್ತಿಗೂ ಕೂಡ ಇದೇ ರೀತಿ ಮಾಡ್ಕೊಂಡು ಬಂದ್ಲು, ಅಲ್ಲ ನನ್ನ ಮಗ ಏನು ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ಇಷ್ಟೊಂದೆಲ್ಲ ಹೇಳ್ತಾ ಇದ್ದಾಳೆ ಇವಳು. ಅಷ್ಟಕ್ಕೂ ನಾನು ಮಾಡೋ ಕೆಲಸ ನಾನು ಮಾಡ್ತಾನೇ ಇದ್ದೀನಿ, ಗೌತಮ್ಗೆ ಹೇಗೆ ಆರೋಗ್ಯ ಹದಗೆಡಬೇಕು ಅದನ್ನೆಲ್ಲನೂ ಕೂಡ ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಶಕುಂತಲಾ ಮನಸ್ಸಿನಲ್ಲೇ ಅನ್ಕೊತಾ ಇರ್ತಾರೆ. ಜಯದೇವ್ ಮಾತ್ರ ಮನೆಗೆ ಹೋಗಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ನನಗೆ ಇಷ್ಟು ಖುಷಿ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ನನ್ನ ಪರವಾಗಿ ಅಮ್ಮ ನಿಂತಿದ್ದಾಳೆ, ನಾನು ಒಬ್ಬಂಟಿಯಾಗಿ ಉಳಿದ್ಕೊಂಡ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ತುಂಬಾ ಬೇಜಾರಾಗ್ತಿತ್ತು. ಇನ್ನು ಮುಂದೆ ನಾನು ಆ ಗೌತಮ್ನ ಸುಮ್ಮನೆ ಬಿಡೋದು ಮಾತೇ ಇಲ್ಲ, ಅಮ್ಮ ನಾನು ಇಬ್ಬರು ಕೂಡ ಸೇರಿಕೊಂಡು ಅವನನ್ನು ನಾವು ವಿನಾಶ ಮಾಡ್ತೀವಿ ಅಂತ ಅಂದ್ಬಿಟ್ಟು ಖುಷಿಯಿಂದ ಇರ್ತಾರೆ. ಈ ಕಡೆ ಶಕುಂತಲಾ ಮಾತ್ರ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಮತ್ತೆ ನೋಡ್ತಾನೆ ಇರ್ತಾರೆ. ಗೌತಮ್ ಅವರು ಟೆಸ್ಟ್ ಮಾಡಿಸ್ಕೊಂಡ ನಂತರ ಅಲ್ಲಿ ಒಂದು ವಿಷಯ ಕೂಡ ಗೊತ್ತಾಗುತ್ತೆ ಭೂಮಿಕಾಗೆ, ಇವ್ರಿಗೆ ಆರೋಗ್ಯದಲ್ಲಿ ಏರುಪೇರು ಆಗಿದೆ, ಹಾಗೆ ಇವ್ರಿಗೆ ಹಾಲಿನಲ್ಲಿ ಏನೋ ಒಂದು ಬೆರೆಸಿ ಕೊಡ್ತಾ ಇರೋ ರೀತಿ ಇದೆ ಅಂತ ಅಂದ್ಬಿಟ್ಟು ಡಾಕ್ಟರ್ ಹೇಳೇ ಬಿಡ್ತಾರೆ. ಇದನ್ನ ನೋಡಿ ಭೂಮಿಕಾಗೆ ಬಿಗ್ ಶಾಕ್ ಆಗಿರುತ್ತೆ. ಅಲ್ಲ, ನಮ್ಮನೆಯಲ್ಲಿ ಆ ರೀತಿ ಕೆಲಸ ಮಾಡೋರು ಯಾರು ಅಂತ ಅಂದ್ಬಿಟ್ಟು ತುಂಬಾ ಅವರು ಅನುಮಾನಾಸ್ಪದವಾಗಿ ಮಾತಾಡ್ತಾ ಇರ್ತಾರೆ. ಇದನ್ನು ನೋಡಿದ್ರೆ ನನಗೆ ಶಾಕುಂತಲಾ ಅತ್ತೆ ಮೇಲೆ ಡೌಟ್ ಬರ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಭೂಮಿಕಾ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.